ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನೆನ್ನೆ ಮಶ್ರೂಮ್ ತೊಗೊಂಡಿದ್ದೆ. ಇವತ್ತು ಮಶ್ರೂಮ್ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಮಶ್ರೂಮ್ ಬಂದು ಇದು ಆಯಿಸ್ಟರ್ ಮಶ್ರೂಮ್ ಅಂತ, ಇದು ಎಲೆ ಅಣಬೆ ಅಂತ ಕೂಡ ಹೇಳ್ತಾರೆ. ಇದು ಬಂದು ಸಾಂಬಾರ್ ಮತ್ತು ಗ್ರೇವಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದು ಬಟನ್ ಮಶ್ರೂಮು ನಮಗೆ ಸಾಂಬಾರ್ಗೆ ಸೂಟ್ ಆಗಲ್ಲ. ಈ ಆಯಿಸ್ಟರ್ ಮಶ್ರೂಮ್ ಏನಿದೆ ಇದು ಸಾಂಬಾರ್, ಗ್ರೇವಿ, ಕಬಾಬ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಮಶ್ರೂಮ್ ಸಾಂಬಾರ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ 2 ಈರುಳ್ಳಿ ಮತ್ತು 3 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಮಾತ್ರ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮಾತ್ರ ತಗೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಮತ್ತೊಂದು ಮಿಕ್ಸಿ ಜಾರ್ನಲ್ಲಿ ಶುಂಠಿ, 2 ಟೊಮೆಟೊ, ಹುರಿಗಡಲೆ, ಗಸಗಸೆ, ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ತಗೊಳ್ತಾ ಇದ್ದೀನಿ. ಮಶ್ರೂಮ್ ಸಾಂಬಾರು ಏನಿದೆ ಇದನ್ನು ಚಿಕನ್ ಸಾಂಬಾರನ್ನ ಹೇಗೆ ಮಾಡ್ತೀವಿ ಆ ಒಂದು ವಿಧಾನದಲ್ಲಿ ಕೂಡ ಮಾಡ್ಬೋದು. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು. ಮಶ್ರೂಮನ್ನು ನಾನು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕುಕ್ಕರನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಅದು ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಈಗಲೇ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಇವಾಗ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಇಲ್ಲಿ ಮಶ್ರೂಮನ್ನು ಹಾಕಿದಾಗ ಮಶ್ರೂಮ್ಗೆ ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಉಪ್ಪನ್ನು ಹಾಕಿದ್ದು. ಈಗ ನಾನು ಇದಕ್ಕೆ ತೊಳೆದಿಟ್ಟಂತಹ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಶ್ರೂಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಬಿಡುತ್ತೆ. ಇವಾಗ ನಾವು ಚಿಕನ್ ಮಟನ್ ಎಲ್ಲ ಹೇಗೆ ಒಗ್ಗರಣೆಗೆ ಹಾಕಿದಾಗ ಅದು ನೀರು ಬಿಟ್ಕೊಳ್ಳುತ್ತೋ ಸೇಮ್ ಅದೇ ರೀತಿ ನೀರು ಬಿಟ್ಕೊಳ್ಳುತ್ತೆ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೀವು ನೋಡ್ತಿರ್ಬೋದು ಇವಾಗ ಹೇಗೆ ಇಲ್ಲಿ ನೀರು ಬಿಟ್ಕೊಳ್ತಾ ಇದೆ ಅಂತ. ಈ ನೀರಿನ ಅಂಶ ಎಲ್ಲ ಹೋಗಿ ಅದು ಕಂಪ್ಲೀಟ್ ನೋಡಿ ಈ ಥರ ಅದು ಎಣ್ಣೆ ಮಾತ್ರ ಸಿಗಬೇಕು. ಹೀಗೆ ನೀರಿನ ಅಂಶ ಎಲ್ಲ ಹೋಗಿ ಈಗ ಬರೀ ಎಣ್ಣೆ ಯಾವಾಗ ಮೇಲೆ ಬರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಜಾರ್ನಲ್ಲಿ ಇನ್ನೂ ಮಸಾಲೆ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇವಾಗಲೇ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇವಾಗ ಹಾಕ್ತಾ ಇಲ್ಲ. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಹೀಗೆ ಕುದಿ ಬಂದಾದ ನಂತರ ಸಾಂಬಾರು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ 3 ರಿಂದ 4 ವಿಷಲ್ ಓಡಿಸಿದ್ರೆ ಮಶ್ರೂಮ್ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ರೆಡಿ ಆಗೋ ಅಷ್ಟರಲ್ಲಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲೇ ಸಾಂಬಾರು ರೆಡಿ ಆಯಿತು. ನೋಡಿ ಹೇಗಿದೆ ಅಂತ. ನೋಡಿದ್ರಲ್ವಾ ಮಶ್ರೂಮ್ ಸಾಂಬಾರ್ ರೆಸಿಪಿ ಹೇಗಿತ್ತಂತ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.